ಓಂ ಸಾಯಿರಾಮ್. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಮತ್ತೊಮ್ಮೆ ಸುಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ಗುರುಪೂರ್ಣಿಮೆ. ಬಾಬಾ ಟೆಂಪಲ್ಗೆ ಬಂದಿದ್ದೀನಿ. ಹೌದು, JP ನಗರ 3ನೇ ಹಂತದ ಬಳಿ ಇರತಕ್ಕಂಥ ಬಾಬಾ ಟೆಂಪಲ್ಗೆ ಬಂದಿದ್ದೀನಿ. ಈ ಟೆಂಪಲ್ಗೆ ನಾನು ಸರಿಸುಮಾರು 20 ವರ್ಷಗಳಿಂದ ಬರ್ತಾ ಇರ್ತಕ್ಕಂಥದ್ದು. ಈ ಗುರುಪೂರ್ಣಿಮಾ ವಿಶೇಷ ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿನ ಒಂದು ವಾತಾವರಣ ಏನು ಅಂತ ಈ ವಿಡಿಯೋ ಮೂಲಕ ತೋರಿಸ್ತಕ್ಕಂಥ ಪ್ರಯತ್ನ. ನೀವು ಸಹ ಅನೇಕ ಜನ ಬಾಬಾ ಟೆಂಪಲ್ಗೆ ಇವತ್ತು ಹೋಗಿರ್ತೀರ. ಯಾರು ಹೋಗೋಕ್ಕಾಗಲಿಲ್ಲ, ಖಂಡಿತ ಈ ವಿಡಿಯೋ ನೋಡಿ, ಅವ್ರಿಗೂ ಒಂದು ಪುಣ್ಯ ಸಿಕ್ಕಲಿ ಅಂತಕ್ಕಂಥದ್ದು. ಈ ಒಂದು JP ನಗರದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಇದೆಯಲ್ಲ, ಇಲ್ಲಿ ಬರೀ ಬಾಬಾ ಮಂದಿರ ಮಾತ್ರ ಅಲ್ಲ, ಅನೇಕ ದೇವರ ದೇವಸ್ಥಾನ ಇದೆ. ಹಾಗೆ ಹೇಳ್ತಾ ಹೋದರೆ ಖಂಡಿತ ಇಲ್ಲಿ ಶಿವನ ಅಂದರೆ ಉಮಾಮಹೇಶ್ವರಿ ಟೆಂಪಲ್ ಇದೆ, ಹಾಗೆ ವಿನಾಯಕನ ದೇವಸ್ಥಾನ ಇದೆ, ಕಾರ್ತಿಕೇಯನ ದೇವಸ್ಥಾನ ಇದೆ, ಜೊತೆಗೆ ಮಹಾಲಕ್ಷ್ಮಿ ಟೆಂಪಲ್ ಇದೆ. ಇಲ್ಲಿ ನವಗ್ರಹನೂ ಸಹ ಇರತಕ್ಕಂಥದ್ದು. ಶನಿವಾರದೊತ್ತು ನೀವು ಬಂದು ಇಲ್ಲಿ ಎಳ್ಳಿನ ದೀಪ ಹಚ್ಬೋದು. ಜೊತೆಗೆ ಇಲ್ಲಿ ನಾಗರಕಲ್ಲು ಸಹ ಇರತಕ್ಕಂಥದ್ದು. ಈ ರೀತಿ ಅನೇಕ ದೇವಾಲಯಗಳು ಈ ಒಂದು ಕಾಂಪೌಂಡಲ್ಲಿದೆ. ಬನ್ನಿ, ಒಂದೊಂದೇ ದೇವಸ್ಥಾನನ ಪರಿಚಯ ಮಾಡ್ತಾ ಹೋಗ್ತೀನಿ, ದೇವ್ರುಗಳನ್ನ ತೋರಿಸ್ತಾ ಹೋಗ್ತೀನಿ. ಆ ದೇವರ ಅನುಗ್ರಹ ನಿಮಗೂ ಸಿಕ್ಕಲಿ ಅಂತ ಹೇಳ್ತಾ ಬನ್ನಿ. ಇವಾಗ ಇಲ್ಲಿ ಮೊದಲಿಗೆ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಕ್ಕಂಥದ್ದು. ಯಾವಾಗಲೂ ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ಪ್ರತಿ ಒಂದು ಗುರುಪೂರ್ಣಿಮೆಗೂ ಸಹ ವಿಶೇಷವಾದಂಥ ಒಂದು ಅಲಂಕಾರನ ಮಾಡಿರ್ತಾರೆ. ಕೆಲವೊಮ್ಮೆ ಹಣ್ಣುಗಳಿಂದ ಮಾಡ್ತಾರೆ, ಕೆಲವೊಮ್ಮೆ ಹೂವಿಂದ ಮಾಡ್ತಾರೆ, ಕೆಲವೊಮ್ಮೆ ತರಕಾರಿಗಳಿಂದ ಮಾಡ್ತಾರೆ. ಅದೇ ರೀತಿಯಾಗಿ ಈ ಬಾರಿ ಹೂವಿಂದ ಹೆಚ್ಚು ಅಲಂಕಾರ ಮಾಡಿರ್ತಕ್ಕಂಥದ್ದು. ಹಾಗೆ ನೀವು ಈ ದೇವಸ್ಥಾನದ ಒಂದು ಅಡ್ರೆಸ್ನ ನೋಡ್ತಾ ಇದ್ದೀರಾ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಡ್ರೆಸ್ ಜೊತೆಗೆ ನ್ಯಾವಿಗೇಷನ್ನು ಸಹ ಕೊಟ್ಟಿರ್ತೀನಿ. ಪ್ರತಿದಿನ ಇಲ್ಲಿ ಆರತಿ ಇರುತ್ತೆ, ಹಾಗೆ ಧ್ವನಿ ಪೂಜೆ ಇರುತ್ತೆ. ಗುರುವಾರದ ಹೊತ್ತು ವಿಶೇಷವಾದಂತಹ ಪೂಜೆ ಇರುತ್ತೆ. ಸಂಜೆ ಹೊತ್ತು ಪಲ್ಲಕ್ಕಿ ಉತ್ಸವ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೀಗಿಲ್ಲಿ ಜನ ಕ್ಯೂವಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು. ದೇವಸ್ಥಾನದ ಮುಖ್ಯ ದ್ವಾರ ಇಲ್ಲಿದೆ ಈ ಕಡೆ. ಹಾಗೆ ನೋಡ್ತಾ ಇರ್ಬೋದು, ಲೈಟಿಂದ ಹಾಗೆ ಹೂವಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದರಲ್ಲಂತೂ ಮುಖ್ಯ ದ್ವಾರ ಇದೆಯಲ್ಲ, ಬಹಳ ಚೆನ್ನಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು. ತುಂಬ ಜನ ಬರೀ ಕಣ್ಣಲ್ಲ, ಮನಸ್ಸು ತುಂಬ್ಕೊಂಡು ಹೋಗ್ತಾರೆ. ಅಷ್ಟು ಒಂದು ಸಂತೋಷ ಆಗುತ್ತೆ ಒಂದು ವಾತಾವರಣ. ಭೂಲೋಕದ ಸ್ವರ್ಗ ಇವತ್ತು ಈ ಒಂದು ಟೆಂಪಲ್ ಅಂತ ಹೇಳ್ಬೋದು. ಇನ್ನು ಈ ಕಡೆ ಇಲ್ಲಿ ನೋಡೋದಾದರೆ ಈ ಟೆಂಪಲಲ್ಲಿ ತುಳಸಿಯ ಕಟ್ಟೆ ಇರ್ತಕ್ಕಂಥದ್ದು. ಇಲ್ಲಿ ತುಳಸಿ ಇದೆ. ಬನ್ನಿ, ಹಾಗೆ ಮುಂದೆ ಇಲ್ಲಿ ಶ್ರೀನಿವಾಸ ಮತ್ತು ಪದ್ಮಾವತಿ ಒಂದು ದೇವ್ರನ್ನ ನಿರ್ಮಾಣ ಮಾಡಿದ್ದಾರೆ. ಜಸ್ಟ್ ಇವತ್ತಿಗೆ ಮಾತ್ರ ಇದು ಅಲಂಕಾರ. ಎಲ್ಲರೂ ಭಾಳ ಚೆನ್ನಾಗಿ ಫೋಟೋಗಳನ್ನ ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಒಂದು ರೀತಿ ಹೇಳ್ಬೇಕಂದ್ರೆ ಫೋಟೋ ಬೂತ್ ಅಂತಲೇ ಹೇಳ್ಬೋದು. ವಜ್ರ ವೈಡೂರ್ಯಗಳಿಂದ ಬಹಳ ಕಂಗೊಳಿಸ್ತಾ ಇರ್ತಕ್ಕಂಥ ದೇವರ ವಿಗ್ರಹಗಳು. ಬನ್ನಿ, ಈಗ ನಾವು ನಮಸ್ಕಾರ ಮಾಡಿಕೊಂಡು ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋಣ ದೇವ್ರಿಗೆ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಮ್ಮ. ಎಷ್ಟು ಚೆನ್ನಾಗಿದೆ ಗೊತ್ತಾ ಮುಖದಲ್ಲಿ ಕಳೆ. ನಿಜವಾಗ್ಲೂ ಎರಡು ದೇವರ ಮುಖದಲ್ಲೂ ಒಳ್ಳೆ ಕಳೆ ಇರ್ತಕ್ಕಂಥದ್ದು. ನನ್ನ ಹೆಸರು ಪೂವಿ ವಾಸು ಅಂತ. ನಾವು JP ನಗರದಿಂದ ಬಂದಿದ್ದೀವಿ. ನಾನು ಮತ್ತು ನನ್ನ ಸ್ನೇಹಿತೆ ಪದ್ಮಾ ಅಂತ. ಇಲ್ಲಿ ವರ್ಷವೂ ಬರ್ತೀವಿ. ಮತ್ತು ಬಾಬಾ ಟೆಂಪಲಲ್ಲಿ ಥರ್ಸ್ಡೇ ಅಂದರೆ ವಿಶೇಷ ಪೂಜೆ ನಡೀತಾ ಇರುತ್ತೆ. ಇಲ್ಲಿ ಬರ್ತೀವಿ ನಾವು. ಒಂದು ಸಮಾಧಾನ ನಮಗೆ. ಇಲ್ಲಿ ಬಂದು ಒಂದು ದರ್ಶನ ಮಾಡಿ ಗುರುಗಳದ್ದು ಆಶೀರ್ವಾದ ತಗೊಂಡು ಹೋಗ್ತೀವಿ ಅಂತ. ಇವತ್ತು ಗುರುಪೂರ್ಣಿಮೆ ಭಾಳ ಒಳ್ಳೆ ವಿಶೇಷ ದಿನ. ಅದರಿಂದ ನಾವು ಇಬ್ಬರು ಬಂದಿದ್ದೀವಿ. ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮತ್ತು ಗಾರ್ಡನು ಮತ್ತು ದೇವಸ್ಥಾನ ಪ್ರತಿಯೊಂದರಲ್ಲೂ ಅರ್ಚಕರು ಆಗಲಿ ಬೇರೆ ದಿನ ಬಂದ್ರೂ ವಿಶೇಷ ಪೂಜೆ ಮಾಡಿಕೊಡ್ತಾರೆ. ಎಲ್ಲ ಕಡೆಯೂ ಈ ಥರ ನಡೆಯುತ್ತೆ ಅಂತ ನಾನು ನಂಬಿದ್ದೀನಿ. ಬಟ್ ನಾನು ಎಲ್ಲ ಕಡೆ ಹೋಗಿಲ್ಲ. ಸಾಧಾರಣ ಶಿರಡಿಗೆ ಹೋಗ್ತೀವಿ, ವರ್ಷಕ್ಕೊಂದು ಸಲ ಬರ್ತೀವಿ. ಇಲ್ಲಿ ಮಾತ್ರ ತಪ್ಪದೇ ಬರ್ತಾ ಇದ್ದೀವಿ. ಅದರಿಂದ ತುಂಬ ಖುಷಿ ಆಗುತ್ತೆ. ಧನ್ಯವಾದಗಳು. ಬಾಬಾ ಟೆಂಪಲ್ಗೆ ಹೋಗೋದಕ್ಕೂ ಮೊದಲು ನೀವು ಈ ಕಡೆ ನೋಡ್ತಾ ಇರ್ಬೋದು, ಇಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬ ವಿಶಾಲವಾಗಿ ಜಾಗ ಇರತಕ್ಕಂಥದ್ದು. ಸರಿಸುಮಾರು ಏನಿಲ್ಲ ಅಂದರೂ ಒಮ್ಮೆಲೆ ಒಂದು 400ಕ್ಕೂ ಹೆಚ್ಚು ಜನ ಕೂತ್ಕೊಳ್ತಕ್ಕಂಥ ಆಸನ ಇಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು. ಯಾಕೆಂದರೆ ಕೆಲವೊಮ್ಮೆ ಇಲ್ಲಿ ಸಂಗೀತ ಕಚೇರಿಗಳು, ಕೆಲವೊಂದು ಕಾರ್ಯಕ್ರಮಗಳು ನಡೆದಾಗ ಆಡಿಯನ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡು ನೋಡ್ತಾರೆ. ನೀವು ಅಷ್ಟೇ ಈ ಟೆಂಪಲ್ಗೆ ಬಂದಾಗ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಈ ಟೆಂಪಲಲ್ಲಿ ಕೊಡ್ತಕ್ಕಂಥ ಪ್ರಸಾದನ ನೀಟಾಗಿ ಸೌದು ಹೋಗ್ಬೋದು. ಅಷ್ಟು ಸೂಪರ್ ಆದಂಥ ಒಂದು ಜಾಗ. ಇಲ್ಲಿಂದ ಬಾಬಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಯಾಕೆಂದರೆ ಹೂವಿನ ಅಲಂಕಾರ ಜೊತೆಗೆ ಫೋಕಸ್ ಲೈಟ್ ಹಾಕಿದ್ದಾರೆ. ನೋಡೋದಕ್ಕೆ ಆನಂದ ಆಗುತ್ತೆ. ಇಲ್ಲಿಂದ ಸಾಕಷ್ಟು ಜನ ಕೈ ಮುಗಿದು ಬಾಬಾನ ಇಲ್ಲಿಂದನೇ ಫೋಟೋ ತೊಗೊಳ್ತಾರೆ. ಅಷ್ಟು ಸೂಪರಾಗಿದೆ. ನೀವು ಸಹ ನೋಡ್ತಾ ಇರ್ಬೋದು. ಬನ್ನಿ, ಈಗ ಹಾಗೆ ಹೊರಗಡೆ ಹೋಗೋಣ. ಹೀಗಿಲ್ಲಿ ನೀವು ನೋಡ್ತಾ ಇರ್ಬೋದು, ಎಂಟ್ರೆನ್ಸಲ್ಲಿ ಈ ರೀತಿಯಾದಂಥ ಒಂದು ಹೂವಿನ ಅಲಂಕಾರ ಮಾಡಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ವಾಲಂಟಿಯರ್ಸ್ ಇದ್ದಾರೆ. ಅವರೆಲ್ಲ ಆರೆಂಜ್ ಕಲರ್ ಡ್ರೆಸ್ ಹಾಕಿ ನಿಂತಿದ್ದಾರೆ. ನೋಡ್ತಾ ಇರ್ಬೋದು, ಅವರೆಲ್ಲ ಸರಿಸುಮಾರು ನನಗೆ ತಿಳಿದಾಗೆ ಒಂದು 15-20 ವರ್ಷದಿಂದ ಬಂದು ಇಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು. ನಿಮಗೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ ನಮ್ಮ ಬಾಬಾ ಟೆಂಪಲ್ಗೆ.
ನಾನು ಸಹ ಇಲ್ಲಿ ಒಬ್ಬ ಸೇವಕ. ಅದಕ್ಕೆ ನಾನು ಬಾಬಾಗೆ ಎಷ್ಟು ಕೃತಜ್ಞತೆ ಹೇಳೋದು ಸಾಲದು. ತುಂಬ ಒಂದು ಮಿರಾಕಲ್ಸ್ ಇದ್ದಾವೆ ನನ್ನ ಜೀವನದಲ್ಲಿ ಈ ಒಂದು ಬಾಬಾ ಟೆಂಪಲ್ ಮೂಲಕ. ಇನ್ನು ನೀವು ನೋಡ್ತಾ ಇರ್ತಕ್ಕಂಥದ್ದು ಶಿರಡಿ ಸಾಯಿ ಮಂದಿರ, JP ನಗರ 3ನೇ ಹಂತದಲ್ಲಿ ಇರ್ತಕ್ಕಂಥದ್ದು, ನಿಯರ್ ಬೈ ಮಿನಿ ಫಾರೆಸ್ಟು. ವಿಶಾಲವಾದಂಥ ದೇವಸ್ಥಾನ, ಗುರುವಾರದೊತ್ತು ವಿಶೇಷವಾಗಿ ಪೂಜೆ ನಡೀತಕ್ಕಂಥ ದೇವಸ್ಥಾನ. ದಿನದ 4 ಹೊತ್ತು ಸಹ ಆರತಿಗಳನ್ನ ಮಾಡ್ತಕ್ಕಂಥ ದೇವಸ್ಥಾನ. ಇನ್ನು ಯಾವುದೇ ಒಂದು ಆರತಿ ನಡಿಬೇಕಾದ್ರೆ ದೇವಸ್ಥಾನದಲ್ಲಿ ವಿಶಾಲವಾಗಿರೋದ್ರಿಂದ ಜನ ಬಂದು ಇಲ್ಲಿ ಕೂತ್ಕೊಂಡು ಕಂಪ್ಲೀಟ್ ಆದಂಥ ಆರತಿನ ನೋಡಿ ಅವರು ಸಹ ಆರತಿ ಹೇಳಿ ಹೋಗ್ತಕ್ಕಂಥದ್ದು. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಇವತ್ತಿನ ದಿನ ಬಾಬಾಗೆ ಎಲ್ಲರೂ ಅಕ್ಕಿ ಮತ್ತು ಬೇಳೆನ ಕೊಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಗುರು ಪೂರ್ಣಿಮೆ ಆಗಿರೋದ್ರಿಂದ ಗುರುಗೆ ಏನಾದರೂ ದಕ್ಷಿಣೆ ಕೊಡಬೇಕಲ್ವ, ಆ ಕಾರಣಕ್ಕೆ ಅಕ್ಕಿ ಬೆಲ್ಲ ಹಾಗೆ ಬೇಳೆನ ಕೊಡ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ಮೊದಲೇ ಕೊಟ್ಟಿರ್ತಾರೆ. ಆ ಒಂದು ಕೊಟ್ಟಂಥ ಅಕ್ಕಿ ಬೇಳೆನ ಕಂಪ್ಲೀಟಾಗಿ ವೆರೈಟಿ ಪ್ರಸಾದ ಮಾಡಿ ಬಂದಂಥ ಭಕ್ತರಿಗೆ ನೀಡ್ತಕ್ಕಂಥದ್ದು ವಾಡಿಕೆ ಇಲ್ಲಿ. ಜೊತೆಗೆ ಇಲ್ಲಿ ಧ್ವನಿ ಇರ್ತಕ್ಕಂಥದ್ದು. ಧ್ವನಿನಲ್ಲಿ ಪ್ರತಿದಿನ ಅಗ್ನಿ ಉರಿತಾ ಇರುತ್ತೆ. ಬಾಬಾ ಟೆಂಪಲ್ಗೆ ಹೋಗಿದ್ರೆ ಅಥವಾ ಶಿರಡಿಗೆ ಹೋಗಿರೋ ತಮಗೂ ಗೊತ್ತಿರುತ್ತೆ ಧ್ವನಿ ಬಗ್ಗೆ. ಈ ಒಂದು ಧ್ವನಿನಲ್ಲಿ ಯಾವತ್ತೂ ಅಗ್ನಿ ಹೀಗೆ ಇರುತ್ತೆ. ನೀವಿಲ್ಲಿ ಬಂದಾಗ ಸ್ವಾಮಿಯ ದರ್ಶನ ಮಾಡಿ, ಬಾಬಾ ದರ್ಶನ ಮಾಡಿ ಧ್ವನಿ ಪೂಜೆನ ಮಾಡಿಸ್ಬೋದು. ಅದಕ್ಕೆ ಪರ್ಟಿಕ್ಯುಲರ್ ಆದಂಥ ಟೈಮ್ ಇದೆ. ನಾನು ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾವ ಸಮಯದಿಂದ ಯಾವ ಸಮಯದವರೆಗೂ ಧ್ವನಿ ಪೂಜೆ ಮಾಡ್ತಾರೆ ಅಂತ. ಧ್ವನಿ ಪೂಜೆ ಮಾಡಿಸೋದ್ರಿಂದ ಬಹಳ ಒಳ್ಳೆಯದು. ಅದರಲ್ಲೂ ಒಂದು ಹೋಮ ಹವನ ಮಾಡಿಸಿದಷ್ಟೇ ಪುಣ್ಯ ಸಿಗ್ತಕ್ಕಂಥದ್ದು. ಬಾಬಾ ನೋಡೋದಕ್ಕೂ ಮೊದಲು ಇವತ್ತಿನ ಈ ವಾತಾವರಣದ ಅಂದ ಚಂದ ಹಾಗೆ ಡೆಕೋರೇಷನ್ ಏನಿದೆ ಅಂತ ಒಮ್ಮೆ ನೋಡಿಬಿಡಿ. ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಈ ಶಿರಡಿ ಸಾಯಿ ಮಂದಿರದ ಪಲ್ಲಕ್ಕಿ. ಪ್ರತಿ ಗುರುವಾರ ಸಂಜೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಧೂಪ ದೀಪಗಳ ಜೊತೆ ಭಜನೆಗಳ ಜೊತೆ ಕಂಪ್ಲೀಟಾಗಿ ಶಿರಡಿಲಿ ಯಾವ ರೀತಿ ಮಾಡ್ತಾರೋ ಪಲ್ಲಕ್ಕಿ ಉತ್ಸವ, ಅದೇ ರೀತಿಯಾಗಿ ಪ್ರತಿ ಗುರುವಾರ ಪಲ್ಲಕ್ಕಿ ಉತ್ಸವ ನಡೀತಕ್ಕಂಥದ್ದು. ಪಲ್ಲಕ್ಕಿಗೆ ಹೂವಿನ ಅಲಂಕಾರ ಮಾಡಿ ಬಾಬಾಗೆ ಚಾಮರವನ್ನು ಬೀಸ್ತಾ ಹಾಗೆ ಒಳ್ಳೆ ಆರತಿ ಮಾಡಿ ಭಜನೆ ಮಾಡ್ತಾ ಅಲ್ಲಿ ಮುಂದೆ ಏನು ಜಾಗ ಇದೆಯಲ್ಲ ತುಳಸಿ ಕಟ್ಟೆ, ಅಲ್ಲಿ ಕಂಪ್ಲೀಟಾಗಿ ಪ್ರದಕ್ಷಿಣೆ ಮಾಡಿ ಎಲ್ಲರಿಗೂ ಪಲ್ಲಕ್ಕಿ ಮುಟ್ಟೋದಕ್ಕೆ ಅವಕಾಶ ಕೊಟ್ಟು ಪ್ರತಿ ಗುರುವಾರ ಬಹಳ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಅದನ್ನೆಲ್ಲ ನೋಡಬೇಕು ಅಂದರೆ ನೀವು ಸಹ ಗುರುವಾರದೊತ್ತು ಸಂಜೆ ಬಾಬಾ ಟೆಂಪಲ್ಗೆ ಬನ್ನಿ. ಓಕೆ, ಬಾಬಾನ ದರ್ಶನ ಮಾಡಿದ್ರ ಖಂಡಿತ ಇಲ್ಲಿ ಆರತಿ ಇದೆ, ಆರತಿ ತೊಗೊಳ್ಳೋಣ. ತುಂಬ ಮನ ತುಂಬಿಕೊಳ್ತಾ ಇದ್ದಾರೆ. ಬಾಬಾ ಪಾದನ ಮುಟ್ಟಿ ನಮಸ್ಕಾರ ಮಾಡಿ ಬಹಳ ಆನಂದದಿಂದ ಹೋಗ್ತಾ ಇದ್ದಾರೆ ಜನ. ಅದೇ ಒಂದು ಸಂತೋಷ. ಇಲ್ಲಿ ರಾಮ ಲಕ್ಷ್ಮಣ ಹಾಗೆ ಸೀತೆಯ ವಿಗ್ರಹವೂ ಸಹ ಇರ್ತಕ್ಕಂಥದ್ದು ನೋಡಿದ್ರಲ್ಲ. ಈಗ ಬಾಬಾ ಟೆಂಪಲ್ ನೋಡಿದ್ರಿ, ಬನ್ನಿ ಆ ಕಡೆ ಉಮಾಮಹೇಶ್ವರಿ ಟೆಂಪಲ್ ಇದೆ, ಅಲ್ಲಿ ವಿನಾಯಕ ಹಾಗೆ ಕಾರ್ತಿಕೇಯ ದೇವಸ್ಥಾನ ಇದೆ, ಅಲ್ಲೂ ಸಹ ನೋಡೋಣ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಎಲ್ಲೂ ಯಾರಿಗೂ ಭಕ್ತಾದಿಗಳಿಗೆ ತೊಂದರೆ ಆಗದಿರೋ ಹಾಗೆ ಒಮ್ಮೆ ಟೆಂಪಲ್ ಎಂಟ್ರಿ ಆದರೆ ಕಂಪ್ಲೀಟಾಗಿ ದೇವಸ್ಥಾನ ನೋಡಿಕೊಂಡೆ ಅವರು ಹೊರಗಡೆ ಹೋಗಬೇಕು. ಆ ರೀತಿಯಾಗಿ ಕ್ಲೀನಾಗಿ ಎಲ್ಲ ಕಡೆಯೂ
ನೀಟಾಗಿ ಅರೇಂಜ್ ಮಾಡಿರ್ತಕ್ಕಂಥದ್ದು. ನಮಸ್ಕಾರ ರಘು ಅವರೇ, ಹೇಗಿದ್ದೀರಾ? ಹೇಗಿದೆ ಗುರುಪೂರ್ಣಿಮೆ ಉತ್ಸವ? ಜೋರಾಗಿ ನಡೀತಾ ಇದೆ. ಹೌದಾ? ಬೆಳಗ್ಗೆ ಆಗಿತ್ತು, ಆಮೇಲೆ 11 ಗಂಟೆ ಮೇಲೆ ಜಾಸ್ತಿ. ಬನ್ನಿ ಈಗ ಶಿವನ ದೇವಸ್ಥಾನಕ್ಕೆ ಹೋಗೋಣ. ಒಂದಿನ ಗುರುವಾರ ನಿಮಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ದೇವಸ್ಥಾನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಏನು, ಯಾವ ಒಂದು ಹಬ್ಬದ ವಾತಾವರಣ ಇರುತ್ತೆ ಅಂತ ನಾನು ಖಂಡಿತ ಆದಷ್ಟು ಬೇಗ ವಿಡಿಯೋ ಮಾಡ್ತೇನೆ. ಇವತ್ತು ತುಂಬ ರಶ್ ಇತ್ತು, ಅಭಿಷೇಕ ಎಲ್ಲ ತೆಗೆಯೋದಕ್ಕಾಗಲಿಲ್ಲ. ಸಾಕಷ್ಟು ಜನ ಸಾಕಷ್ಟು ಕಡೆಯಿಂದ ಬರ್ತಾರೆ ಇಲ್ಲಿ. ತುಂಬ ಜನ ಹೇಳೋದುಂಟು, ಎಲ್ಲೇ ಹೋದರೂ ಇಲ್ಲಿ ಬಂದು ಬಾಬಾ ನೋಡ್ತಕ್ಕಂಥ ಒಂದು ಅನುಭವ, ಆ ಒಂದು ಭಕ್ತಿನೇ ಬೇರೆ ಅಂತ. ಉಮಾಮಹೇಶ್ವರ ಟೆಂಪಲ್ ಎಂಟ್ರೆನ್ಸು, ಇಲ್ಲಿ ನಂದಿ ಇರ್ತಕ್ಕಂಥದ್ದು. ಶಿವನ ಮುಂದೆ ನಂದಿ ಇರಬೇಕು. ನಂದಿಗೆ ಇಲ್ಲಿಂದ ನಮಸ್ಕಾರ ಮಾಡಿ ತದನಂತರ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ನನ್ನ ಹೆಸರು ಉಷಾ ಅಂತ ಹೇಳಿದ್ದೇನೆ. ನಾನು ಸುಮಾರು ಈ ದೇವಸ್ಥಾನ ಗಣಪತಿ ಇದ್ದಾಗಿಂದಲೂ ಶುರುವಾದಾಗಿಂದಲೂ ಬರ್ತಾಯಿದ್ದೀನಿ. ದಿವಸ ಬಂದು ಹೋಗ್ತಾಯಿದ್ದೆ. ಈಗ ಒಂದು 10 ವರ್ಷದಿಂದ ದಿನ ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಕೈಲಾದ ಸೇವೆ ಎಲ್ಲ ಥರದಲ್ಲೂ ಯಾವ ಸೇವೆ ಕೊಟ್ಟರು ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ದೇವಸ್ಥಾನ ಬಹಳ ಮಹತ್ವ ಇದೆ ಇಲ್ಲಿ. ಏನಂದರೆ ಒಂದು ನವಗ್ರಹದಿಂದ ಆಗಲಿ, ಅಶ್ವತ್ಥಕಟ್ಟೆಯಿಂದಾಗಲಿ ಎಲ್ಲ ಕಡೆಯಲ್ಲೂ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಶಿವ ಟೆಂಪಲ್ಲು, ಅಂದರೆ ಉಮಾಮಹೇಶ್ವರಿ ಟೆಂಪಲ್ಲು. ಮಧ್ಯ ಶಿವ ಇರ್ತಕ್ಕಂಥದ್ದು, ಆ ಕಡೆ ಈ ಕಡೆ ವಿನಾಯಕ ಹಾಗೆ ಕಾರ್ತಿಕೇಯ ಇರ್ತಕ್ಕಂಥದ್ದು. ಬನ್ನಿ ಅಲ್ಲಿನ ಅಲಂಕಾರ ನೋಡ್ತಾ ಹೋಗೋರಂತೆ. ಹಾಗೆ ಇಲ್ಲೂ ಸಹ ಸಿಂಪಲ್ಲಾಗಿ ಅಲಂಕಾರ ಮಾಡಿದರೆ ಅಲಂಕಾರನೂ ನೋಡೋರಂತೆ. ತಾಯಿಮೇ ಧ್ರುವಂ ವಿಶ್ವಮಿಮಂಜಗಧ್ರುವೋ ರಾಜಾ ವಿಷಾಮಯಂ ಧ್ರುವಂತೆ ರಾಧಾವರಣೋ ಧ್ರುವಂದೇವೋ ಬೃಹಸ್ಪತಿ. ಓಂ ಕೈಲಾಸಶಿಖರೆ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವದಾಃ ಜತ್ರಮೋಧಂದೇದನ್ ಹೇಮಣ ಶಿವಸಂಕಲ್ಪಮಸ್ತು. ಉಮಾಮಹೇಶ್ವರಾಯ ನಮಃ. ಅಥ ಕರ್ಪೂರ ನೀರಾಂಜನ ಜ್ಯೋತಿ ಅಥ ರಕ್ಷಾಂ ಧಾರಯಾಮಿ. ಮಹಾಸೇನಾಯ ಧೀಮಹಿ ತನ್ನ ಷಣ್ಮುಖ ಪ್ರಚೋದಯಾತ್. ಶ್ರೀ ಸುಬ್ರಹ್ಮಣ್ಯೇಶ್ವರ ಸೋಮ್ನಃ. ಅಥ ಕರ್ಪೂರ ನೀರಾಂಜನ ಜ್ಯೋತಿ ಅಥ ರಕ್ಷಾಂ ಧಾರಯಾಮಿ. ಮುಂದೆ ಬನ್ನಿ, ಮುಂದೆ ಬನ್ನಿ, ಹಾಗೆ ಮುಂದೆ ಬನ್ನಿ ಪ್ಲೀಸ್. ಬನ್ನಿ, ದಯವಿಟ್ಟು ಬನ್ನಿ, ಮುಂದೆ ಬನ್ನಿ, ಬನ್ನಿ ಬನ್ನಿ. ನೋಡಿದ್ರಲ್ಲ, ಶಿವ, ಗಣೇಶ ಹಾಗೆ ಕಾರ್ತಿಕೇಯನು ಎಷ್ಟು ಚೆನ್ನಾಗಿದೆ ಅಲ್ವಾ ಅಲಂಕಾರ. ನಿಜವಾಗ್ಲೂ ಮನಸ್ಸಿಗೆ ಭಾಳ ಖುಷಿಯಾಗುತ್ತೆ. ಪ್ರತಿದಿನ ನೀವು ದೇವಸ್ಥಾನಕ್ಕೆ ಬಂದಾಗಲೂ ಇಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೂ ಸಹ ಅವಕಾಶ ಉಂಟು. ಬಟ್ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ, ಹೆಚ್ಚು ಕ್ರೌಡ್ ಇರೋದ್ರಿಂದ ಇವತ್ತು ಪ್ರದಕ್ಷಿಣೆಗೆ ಬಿಟ್ಟಿಲ್ಲ ಅಷ್ಟೇ. ಹೊರಗಡೆ ವಾತಾವರಣ ಇನ್ನೂ ಚೆನ್ನಾಗಿದೆ. ಪ್ರಸಾದನ ತಯಾರು ಮಾಡ್ತಾ ಇದ್ದಾರೆ. ಪ್ರಸಾದನ ಹಾಗೆ ಬಂದಂಥ ಭಕ್ತಾದಿಗಳಿಗೆ ಹಂಚ್ತಾ ಇದ್ದಾರೆ. ಹಾಗೆ ನವಗ್ರಹ ದೇವಸ್ಥಾನ ಇದೆ, ನಾಗರಕಟ್ಟೆ ಇದೆ, ಎಲ್ಲನೂ ನೋಡೋದಂತೆ. ಬನ್ನಿ. ನೋಡಿದ್ರಲ್ಲ, ಇಷ್ಟು ಶಿವ ಮಂದಿರ. ಈಗ ಶಿವ ಮಂದಿರಿಂದ ಹೊರಗಡೆ ಬರ್ತಾ ಇದ್ದೀವಿ. ಹೊರಗಡೆ ಬಂದಮೇಲೆ ಇಲ್ಲಿ ಈ ಕಡೆ ನವಗ್ರಹ ಹಾಗೆ ನಾಗರಕಲ್ಲಿ ಪ್ರದಕ್ಷಿಣೆ ಮಾಡೋದಕ್ಕೂ ಸ್ಥಳಾವಕಾಶ ಇರ್ತಕ್ಕಂಥದ್ದು. ಹಾಗೆ ಹೊರಗಡೆ ಹೋದರೆ ಪ್ರಸಾದನ ತೊಗೋಬೋದು. ಬನ್ನಿ ಈಗ ನವಗ್ರಹ ನೋಡೋಣ. ಇಲ್ಲಿ ನವಗ್ರಹನೂ ಸಹ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮೂರ್ತಿಗಳಾಗ್ಬೋದು, ಪೂಜೆ ಆಗ್ಬೋದು, ತುಂಬ ಸಾಂಗವಾಗಿ ನಡೀತಕ್ಕಂಥದ್ದು. ನೋಡ್ತಾ ಇದ್ದೀರಲ್ಲ, ನವಗ್ರಹಗಳು ತುಂಬ ಲಕ್ಷಣವಾಗಿದೆ, ತುಂಬ ನೀಟಾಗಿದೆ. ಯಾಕೆಂದರೆ ಶುಭ್ರತೆನ ಇಲ್ಲಿ ತುಂಬ ಚೆನ್ನಾಗಿ ಕಾಪಾಡ್ತಾರೆ. ಜನರಲಾಗಿ ಒಂದು ನವಗ್ರಹ ದೇವಸ್ಥಾನ ಆಗ್ಬೋದು ಅಥವಾ ಶನಾತ್ಮ ದೇವಸ್ಥಾನ ಆಗ್ಬೋದು, ಎಣ್ಣೆ ಹೆಚ್ಚು ಜಿಡ್ಡಿರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಜಿಡ್ಡಿಲ್ದಂಗೆ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡು ಶುಭ್ರವಾಗಿರ್ತಕ್ಕಂಥದ್ದು ವಾಡಿಕೆ. ಇಲ್ಲಿ ಬಂದಾಗ ನವಗ್ರಹನೂ ಸಹ ಇಲ್ಲೇ ಇರೋದ್ರಿಂದ ನವಗ್ರಹ ಪ್ರದಕ್ಷಿಣೆ ಮಾಡ್ಬೋದು. ಹಾಗೆ ಇಲ್ಲಿ ಎಳ್ಳು ದೀಪ ಹಚ್ಚೋದಕ್ಕೂ ಸಹ ವ್ಯವಸ್ಥೆ ಇರತಕ್ಕಂಥದ್ದು. ಶನಿವಾರದೊತ್ತು ಎಲ್ಲರೂ ನವಗ್ರಹಗಳ ಪ್ರದಕ್ಷಿಣೆ ಮಾಡಿ ಇಲ್ಲಿ ಎಳ್ಳು ದೀಪನ ಹಚ್ಚೋಗ್ತಾರೆ. ಬನ್ನಿ ಈಗ ನಾಗರಕಟ್ಟೆ ನೋಡೋಣ. ಈ ಒಂದು ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷ ಏನು ಅಂದರೆ, ಹರಳಿ ಮರ, ಬೇವಿನ ಮರ ಹಾಗೆ ಬನ್ನಿ ಮರ, ಇವು 3 ಇರತಕ್ಕಂಥದ್ದು. ಆ 3 ಮರಗಳ ಒಂದು ನೆರಳಲ್ಲಿ ನಾಗರಕಟ್ಟೆ ಇರತಕ್ಕಂಥದ್ದು. ಇಲ್ಲಿ ವಿಶೇಷ ದಿನಗಳಲ್ಲಿ ನಾಗಪ್ಪನಿಗೆ ಹಾಲಿನ ಅಭಿಷೇಕ ಮಾಡ್ತಕ್ಕಂಥದ್ದು ವಾಡಿಕೆ. ಹಬ್ಬ ಹರಿದಿನಗಳಲ್ಲಿ ನಾಗರ ಪಂಚಮಿ ದಿನ ಇಲ್ಲಿ ಬಂದು ಜನ ಪೂಜೆ ಮಾಡ್ತಾರೆ. ಇನ್ನು ಪ್ರತಿ ಗುರುವಾರ ಹಾಗೆ ಟೆಂಪಲ್ಗೆ ಬಂದವರು ಸಹ ಪ್ರತಿದಿನ ಇಲ್ಲಿ ಪ್ರದಕ್ಷಿಣೆ ಮಾಡೋದಕ್ಕೂ ಅವಕಾಶ ಇರತಕ್ಕಂಥದ್ದು. ಮೊದಲೇ ಹೇಳಿದಾಗೆ ಆಲದ ಮರ, ಬೇವಿನ ಮರ ಹಾಗೆ ಅಲ್ಲಿ ಬನ್ನಿ ಮರನೂ ಇರ್ತಕ್ಕಂಥದ್ದು. ಬನ್ನಿ ಈಗ ನಾಗಪ್ಪನ ನೋಡೋರಂತೆ. ಸರ್, ನಾವು ಮಂಜುಳಾ ಅಂತ JP ನಗರಿಂದ ಬರ್ತಿದ್ದೀವಿ. ನಾವು ಸುಮಾರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾಟ್ ಎವ್ರಿ ವರ್ಷ ಅಲ್ಲ, ಎವ್ರಿ ವೀಕೇ ಬರ್ತೀವಿ ಇಲ್ಲಿ. ತುಂಬ ಚೆನ್ನಾಗಿದೆ ಅಲಂಕಾರ ಎಲ್ಲ. ಗುರುಪೂರ್ಣಿಮೆ ಇನ್ನೂ ಸ್ಪೆಷಲ್, ವೆರಿ ಸ್ಪೆಷಲ್. ಗುರುಪೂರ್ಣಿಮೆ ದಿನ ಚೆನ್ನಾಗಿದೆ. ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಮಾಡ್ತಾರೆ ಅಲಂಕಾರ ಎಲ್ಲ. ತುಂಬ ವಿಭಿನ್ನವಾಗಿದೆ.
ನೋಡಲಿಕ್ಕೆಲ್ಲ ತುಂಬ ಪೀಸ್ಫುಲ್ಲಾಗೂ ಇರುತ್ತೆ ಹೌದು, ಪ್ರತಿ ವಾರ ಬರ್ತೀವಲ್ಲ, ಬಂದಾಗ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ. ಪ್ರಸಾದ ಎಲ್ಲ ಹೇಳಂಗೆ ಇಲ್ಲ ಸರ್, ತುಂಬ ಚೆನ್ನಾಗಿರುತ್ತೆ. ಪ್ರಸಾದ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಮಗೆ ಎದ್ದೋಗ್ಬೇಕು ಅಂತ ಅನ್ಸೋದೇ ಇಲ್ಲ ಕೂತ್ಕೊಂಡು. ನೋಡಿ, ನಾವು ಈಗ 2 ಸತಿ ಬಂದಿದ್ದೀವಿ. ಬೆಳಗ್ಗೆ ಒಂದು ಸತಿ ಆಯಿತು, ಮತ್ತು ಇವಾಗ ಇನ್ನೊಂದು ಸತಿ ಬಂದಿದ್ದೀವಿ. ತುಂಬ ವಿಶೇಷವಾಗಿ ಮಾಡಿದ್ದಾರೆ ಪೂಜೆಗಳೆಲ್ಲ. ಅಲಂಕಾರ ಹೇಳೋ ಹಾಗೆ ಇಲ್ಲ, ಒಂದೊಂದು ಕಡೆ ಒಂದೊಂದು ಥರ ಅಲಂಕಾರಗಳಿದೆ. ತುಂಬ ತುಂಬ ಚೆನ್ನಾಗಿದೆ. ಇಲ್ಲಿ ಮಹಾಲಕ್ಷ್ಮಿ ಮಂದಿರ ಇದೆ ಅಂತ ಹೇಳಿದ್ದೆ. ನೋಡಿ, ಲಕ್ಷ್ಮೀ ತಾಯಿ ಎಷ್ಟು ಕಳಕಳಿಯಾಗಿ ನಗ್ತಾ ಇದ್ದಾರೆ. ನೋಡ್ತಾ ಇದ್ರೆ ಆನಂದ ಆಗುತ್ತೆ, ಎಷ್ಟು ನೋಡಿದ್ರೂ ತೃಪ್ತಿ ಆಗಲ್ಲ. ಅಷ್ಟು ಕಳೆ ಇರ್ತಕ್ಕಂಥ ಮಹಾಲಕ್ಷ್ಮಿ ಇಲ್ಲಿ ಬಂದಾಗ ದರ್ಶನ ಮಾಡ್ಬೋದು. ಈ ಒಂದು ದೇವಿಗೆ ಮಾಡ್ತಕ್ಕಂಥ ಅಲಂಕಾರ ಇದೆಯಲ್ಲ, ಪ್ರತಿದಿನ ವಿಶೇಷವಾಗಿರುತ್ತೆ, ಬಣ್ಣದಿಂದ ಕೂಡಿರುತ್ತೆ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಪ್ರತಿ ಬಾರಿ ಬಂದಾಗಲೂ ದೇವಿ ಮುಖದಲ್ಲಿ ಹೊಸತನದ ಕಳೆ. ಇವತ್ತು ಗುರುಪೂರ್ಣಿಮೆ, ಹಾಗೆ ಲಕ್ಷ್ಮೀ ದರ್ಶನ ಮಾಡಿದ್ದೀವಿ. ದಯವಿಟ್ಟು ಲೋಕ ಕಲ್ಯಾಣಕ್ಕೆ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಒಳ್ಳೆಯದಾಗಲಿ ಅಂತೇಳಿ, ಲಕ್ಷ್ಮಿಯ ಕಟಾಕ್ಷ ಸಿಗಲಿ ಅಂತೇಳಿ ದಯವಿಟ್ಟು ಒಂದು ಸಂಕಲ್ಪ ಮಾಡಿ. ಹಾಗೆ ಆಗಲಿ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ಸಾಯಿನಾಥಾಯ ವಿದ್ಮಹೇ ಶಿರಡಿವಾಸಾಯ ಧೀಮಹಿ ತನ್ನೋ ಬಾಬಾ ಪ್ರಚೋದಯಾತ್. ಶ್ರೀ ಲಕ್ಷ್ಮೀನಾರಾಯಣಯೋಃ ಸಂಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ ವಿಶೇಷತಃ ಸದ್ಗುರೋಃ ಸಂಪೂರ್ಣ ಕೃಪಾ ಕಟಾಕ್ಷ ಸಿದ್ಧಿದ್ವಾರಾ ಸಕಲ ಅಭೀಷ್ಟ ಪ್ರಾಪ್ತ್ಯರ್ಥಂ ಲೋಕ ಕಲ್ಯಾಣಾರ್ಥಂ ಪೂಜಾಂ ಕರಿಷ್ಯೆ. ಹಾರಯಂತೀಂ ಸ್ವಲೀಲಯಾ ಹಾರನೂಪುರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಿಂತಯೇ. ಉದ್ಯದಾದಿತ್ಯ ಸಂಕಾಶಂ ಪೀತವಾಸ ಸಮಚ್ಯುತಂ ಶಂಖಚಕ್ರ ಗದಾಪಾಣಿಂ ಧ್ಯಾಯೇ ಲಕ್ಷ್ಮೀಪತಿಂ ಹರಿಂ. ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. सकल राजोपचार पूजार्थे पुष्पाक्षतान् समर्पयामि. आरायित देवतायै नमः. ओम विश्वतश्चक्षुरुत विश्वतो मुख विश्वतो हस्त उत विश्वतस्पात् संबाहुभ्यां नमति संपतत्रेर्द्या वा पृथिवी जनयन् देव एकः. ध्रुवन्ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवम्. श्रीलक्ष्मीनारायणाभ्यां नमः. मङ्गलनीराजनं दर्शयामि रक्षां धारयामि देवतारक्षां शिरसा गृह्णामि. प्रसीद प्रसीद प्रसादान् देहि सुप्रसादो अस्तु अस्तु सुप्रसादः. शरीरे जर्जरीभूते व्याधिग्रस्ते कळेवरे औषधं जाह्नवीतोऽयं वैद्यो नारायणो हरिः. दीर्घायुष्यमस्तु. I am extremely happy to be part of this Guru Purnima of 2024. I still remember the way back in 2005. That is the first year Baba gave the opportunity to enter into this temple, and since 2005 till today I have been doing this Thursday services in the late evening, and it's a honor and big blessings from Baba. Every year I'm able to be part of this satsangam. ಇವತ್ತು ಇಲ್ಲೇನು ಹಬ್ಬದ ವಾತಾವರಣ ನೋಡ್ತಾ ಇದ್ದೀರಾ, ಈ ಒಂದು ವಾತಾವರಣ ಪ್ರತಿ ಗುರುವಾರ ಸಂಜೆ ಇರುತ್ತೆ. ಯಾಕೆಂದರೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ, ಆರತಿ ನಡೆಯುತ್ತೆ, ಪ್ರಸಾದ ವಿನಿಯೋಗ ನಡೆಯುತ್ತೆ. ತುಂಬ ಜನ ಬಂದು ಇದೇ ರೀತಿಯಾಗಿ ಪಾಲ್ಗೊಂಡು ಹೋಗ್ತಾರೆ. ನೋಡ್ತಾ ಇರ್ಬೋದು, ಅಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಈಗಾಗಲೇ ದರ್ಶನ ಪಡೆದು ಹೋಗ್ತಾ ಇರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನದ ಬಹಳ ವಿಶಾಲವಾದ ವಿಹಂಗಮವಾದಂಥ ಒಂದು ನೋಟನ ಎಷ್ಟೇ ಜನ ಬಂದರೂ ಇಲ್ಲಿ ದೇವರ ದರ್ಶನ ಪಡಿಬೋದು. ಅಷ್ಟು ವಿಶಾಲತೆಯನ್ನು ಹೊಂದಿರತಕ್ಕಂಥದ್ದು. ಹಾಗೆ ಇಲ್ಲಿ ಎಷ್ಟೇ ಜನ ಬಂದರೂ ಅಷ್ಟೇ ದೇವಸ್ಥಾನ ಶುಭ್ರವಾಗಿ ಕ್ಲೀನಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಾಯಿಬಾಬಾ ಮಂದಿರ ಹಾಗೆ ಶಿವ ಮಂದಿರನ ನೋಡಿದ್ರಲ್ವಾ, ಹೇಗಿದೆ ಅನ್ನಿಸ್ತು? ಖಂಡಿತ ನೀವು ಸಹ ನಿಮ್ಮ ಫ್ಯಾಮಿಲಿ ಜೊತೆ ಒಮ್ಮೆ ಇಲ್ಲಿ ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿನ ಪ್ರಶಾಂತತೆ ಹಾಗೆ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಪವರ್ ಏನು ಅಂತ ತಮಗೂ ಸಹ ತಿಳಿಯುತ್ತೆ. ಈಗ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದಾರೆ. ಬನ್ನಿ ಪ್ರಸಾದ ತಯಾರು ಮಾಡೋದು, ಹಾಗೆ ಪ್ರಸಾದನ ಯಾವ ರೀತಿ ವಿನಿಯೋಗ ಮಾಡ್ತಾಯಿದ್ದಾರೆ, ಏನೆಲ್ಲ ಪ್ರಸಾದ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇರ್ಬೋದು, ಭಕ್ತಾದಿಗಳು ಕೊಟ್ಟಂಥ ದವಸ ಧಾನ್ಯಗಳು, ಅಕ್ಕಿ, ಬೇಳೆ, ಬೆಲ್ಲ ಪ್ರತಿಯೊಂದು ಇರ್ತಕ್ಕಂಥದ್ದಿದೆ. ಇದನ್ನು
ಒಂದೊಂದು ರೆಸಿಪಿ ಮಾಡಿ ಪ್ರಸಾದವಾಗಿ ಬಂದಂಥ ಭಕ್ತರಿಗೆ ಹಂಚ್ತಕ್ಕಂಥದ್ದು. ಹೌದು, ಇವತ್ತು ಗುರುಗಳಿಗೆ ಅಂದರೆ ಗುರುಪೂರ್ಣಿಮೆಯ ದಿನ ಏನೊಂದು ದಾನನ ಮಾಡಿದರೆ ಅದನ್ನು ಭಕ್ತರಿಗೆ ಪ್ರಸಾದ ಮಾಡಿ ಹಂಚ್ತಕ್ಕಂಥದ್ದು. ಇಲ್ಲಿ ಪ್ರಸಾದ ಮಾಡೋಕ್ಕೆ ಅಂತಲೇ ಪ್ರತ್ಯೇಕವಾದಂಥ ಅಡುಗೆ ಮನೆ ಇರ್ತಕ್ಕಂಥದ್ದು, ಎಲ್ಲ ವ್ಯವಸ್ಥೆ ಇರ್ತಕ್ಕಂಥದ್ದು, ತುಂಬ ವಿಶಾಲವಾಗಿದೆ, ಹಾಗೆ ತುಂಬ ನೀಟಾಗಿರ್ತಕ್ಕಂಥದ್ದು. ಪ್ರತಿ ಒಂದೊಂದು ಗಂಟೆಗೆ ಒಂದೊಂದು ರೀತಿಯಾದಂಥ ರೆಸಿಪಿನ ಮಾಡಿ ಪ್ರಸಾದವಾಗಿ ಜನಕ್ಕೆ ಕೊಡ್ತಕ್ಕಂಥದ್ದು. ಮೆಂತ್ಯ ಬಾತಾ? ಒಟ್ಟಾರೆಯಾಗಿ ಏನೇನು ರೆಸಿಪಿ ಮಾಡಿದ್ದೀರಾ ಇವತ್ತು ಪ್ರಸಾದಕ್ಕೆ? ಇವತ್ತು ನಮ್ಮ ಕಡೆಯಿಂದ ಕೇಸರಿ ಬಾತು, ಸಿಹಿ ಪೊಂಗಲ್ಲು, ಓಕೆ, ಇನ್ನು ಮೆಂತ್ಯ ಬಾತು, ಬಿಸಿಬೇಳೆ ಬಾತು. ಒಟ್ಟಿನಲ್ಲಿ ಒಂದೇ ರೀತಿಯಾದಂಥ ಪ್ರಸಾದ ಇರಲ್ಲ? ಒಂದೇ ರೀತಿಯ ಥರದ್ದಿರಲ್ಲ, ಎಲ್ಲ ಒಂದು ಹಾಫ್ ಕ್ವಿಂಟಲ್ ಲೆಕ್ಕದಲ್ಲಿ ಬೇರೆ ಬೇರೆ ಇರುತ್ತೆ. ಆಗಲೇ ಅಲ್ಲಿ ಮೆಂತ್ಯ ಬಾತು ತಯಾರಾಗ್ತಾ ಇತ್ತು ಬಿಸಿ ಬಿಸಿಯಾಗಿ. ಇಲ್ಲಿ ಬಿಸಿ ಬಿಸಿಯಾಗಿ ವಾಂಗಿಬಾತನ್ನ ಕೊಡ್ತಾ ಇರ್ತಕ್ಕಂಥದ್ದು. ಮೊದಲೇ ಹೇಳಿದ್ನಲ್ಲ, ಪ್ರತಿಯೊಂದು ಗಂಟೆಗೂ ಇಲ್ಲಿ ಪ್ರಸಾದ ಚೇಂಜ್ ಆಗ್ತಾನೆ ಇರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ. ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಸಾಕಷ್ಟು ಅಗರಬತ್ತಿ, ಧೂಪ, ದೀಪಗಳು, ಹಾಗೆ ವಿಶೇಷವಾದಂಥ ಪೂಜಾ ಸಾಮಗ್ರಿಗಳು ಸಿಗುತ್ತೆ. ತುಂಬ ಯೂನಿಕ್ ಆಗಿರುತ್ತೆ. ಅದರಲ್ಲಂತೂ ಅಗರಬತ್ತಿ ಎಲ್ಲ ಎಷ್ಟು ಒಳ್ಳೆಯ ಕ್ವಾಲಿಟಿ ಸುವಾಸನೆ ಇರುತ್ತೆ ಅಂದರೆ ನಿಜವಾಗ್ಲೂ ನಮಗಂತೂ ಭಾಳ ಇಷ್ಟ. ನಾವೇನೇ ಖರೀದಿ ಮಾಡಬೇಕಂದ್ರೂ ಇಲ್ಲೇ ಖರೀದಿ ಮಾಡೋದು. ಅಂತೂ ಇಂತೂ ನಮ್ಮ JP ನಗರದ 3ನೇ ಹಂತದಲ್ಲಿರ್ತಕ್ಕಂಥ ಶಿರ್ಡಿ ಸಾಯಿಬಾಬಾ ಮಂದಿರದ ದರ್ಶನ ಮಾಡಿಸಿದ್ದೀನಿ. ಮಿನಿ ಫಾರೆಸ್ಟ್ ಹತ್ರ ಇರ್ತಕ್ಕಂಥದ್ದು. ಮೊದಲೇ ಹೇಳಿದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಆಗ್ಬೋದು, ನ್ಯಾವಿಗೇಷನ್ ಆಗ್ಬೋದು ಕೊಟ್ಟಿರ್ತೀನಿ. ತಾವು ಸಹ ಕುಟುಂಬ ಸಮೇತ ಇಲ್ಲಿ ಪ್ರತಿದಿನ ಬರ್ಬೋದು. ಅದರಲ್ಲೂ ಗುರುವಾರ ಮೊದಲೇ ಹೇಳಿದಾಗೆ ವಿಶೇಷ ಪೂಜೆಗಳಿರ್ತವೆ. ಬಂದು ಬಾಬಾನ ನೋಡಿ ದರ್ಶನ ಮಾಡಿ ನೀವು ಸಹ ಪುನೀತರಾಗ್ಬೋದು ಅಂತ ಹೇಳ್ತಾ, ಹಾಗಿದ್ರೆ ಇವತ್ತು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದನ ತಿಳಿಸ್ತಾ, ಇವತ್ತು ಗುರುಪೂರ್ಣಿಮೆ, ಗುರುಗಳಾದಂಥ ಸಾಯಿಬಾಬಾ ಅವರು ತಮಗೆಲ್ಲರಿಗೂ ತಮ್ಮ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ, ಭಾಗ್ಯ, ಅಷ್ಟೈಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಹಾಗೆ ಈ ಒಂದು ವಿಡಿಯೋನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ದೇವಸ್ಥಾನದ ಆಡಳಿತ ಮಂಡಳಿಗೂ ಸಹ ನಾನು ಧನ್ಯವಾದನ ತಿಳಿಸ್ತಾ ಇದ್ದೀನಿ.